ಅಲ್ಲ ನೀವು ಅಂದರೆ ಈ ಸಫಿಷಿಯೆಂಟ್ ಫಂಡ್ ಇಲ್ಲದೆ ಹೋದರೆ ನೀವು 5 ಬಿಟ್ಟು 10 ಮಾಡಿದ್ರೆ ಆದರೂ ಏನು ಪ್ರಯೋಜನ ಸರ್? ಯಾರು ಹೇಳಿದ್ದು ಸಫಿಷಿಯೆಂಟ್ ಫಂಡ್ ಇಲ್ಲ ಅಂತ? ಮತ್ತು ಯಾಕೆ ಬೆಂಗಳೂರಿನ ರಸ್ತೆಗಳು ಹೆಂಗಿದಾವೆ? ಫಂಡ್ ಯಾಕೆ ಇನ್ಫ್ರಾಸ್ಟ್ರಕ್ಚರ್ ಹಿಂಗಾಗಿ? ನೋಡಿ, ಅದನ್ನು ಒಂದು ದೊಡ್ಡ ಬೆಂಗಳೂರು ಬಗ್ಗೆ ನಾನು ಡೆಲ್ಲಿಲೂ ನೋಡಿದ್ದೀನಿ, ಮುಂಬೈ ನೋಡಿದ್ದೀನಿ, ಎಲ್ಲ ಕಡೆ ನೋಡಿದ್ದೀನಿ. ಮುಂಬೈಲಿ ಅತಿ ಹೆಚ್ಚು ದುಡ್ಡಿದೆ ಮೊದಲಿದ್ದ ಕೂಡ, ದೇರ್ ಫೈನಾನ್ಷಿಯಲ್ ಸ್ಟ್ರೆಂತ್ ಇಸ್. ಡೆಲ್ಲಿ ನೋಡಿದ್ದೀನಿ, ನಮ್ಮ ಆಫೀಸರ್ಸ್ನೆಲ್ಲ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗಿದ್ದೆ. ಅವ್ರ ಕಲೆಕ್ಷನ್ ಎಷ್ಟಿದೆ ಗೊತ್ತಾ? 2,000 ಕೋಟಿ ಟ್ಯಾಕ್ಸ್ ಕಲೆಕ್ಷನ್. ಅವ್ರಿಗೆ ಸರ್ಕಾರ ಸಹಾಯ ಮಾಡ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಸಹಾಯ ಮಾಡ್ತದೆ. ಇವತ್ತು ಕೂಡ ಒಂದು ದಾಖಲೆ ಕರೆಕ್ಟಾಗಿಲ್ಲ ಅಲ್ಲಿ, ದಾಖಲೆ ಕರೆಕ್ಟ್ ಇಲ್ಲ. ಇವತ್ತು ನಾವು ಇಲ್ಲಿ ಸುಮಾರು 6,000 ಕೋಟಿ ರೂಪಾಯಿ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ನ ಇವತ್ತು ನಾವು ಮಾಡ್ತಾಯಿದ್ದೀವಿ. ದೆಹಲಿಯ 3 ಪಟ್ಟು ಹೆಚ್ಚು ಬೆಂಗಳೂರು ನಗರ ಮಾಡ್ತಾಯಿದೆ. ಟ್ರಾನ್ಸ್ಪರೆನ್ಸಿ ತಂದಿದ್ದೀವಿ. ಅವ್ರ ಡಾಕ್ಯುಮೆಂಟೇಷನ್ ಎಲ್ಲ ಕಂಪ್ಲೀಟ್ ಸ್ಕ್ಯಾನ್ ಮಾಡ್ತಾಯಿದ್ದೀವಿ. ಈಗ ನಿಮ್ಮ ಆಸ್ತಿ, ನಮ್ಮ ಸರ್ಕಾರದ ಗ್ಯಾರಂಟಿ, ಪ್ರತಿಯೊಬ್ಬನ ಆಸ್ತಿ 6ನೇ ಗ್ಯಾರಂಟಿ, ಅವನ ದಾಖಲೆಗಳನ್ನು ಕರೆಕ್ಟಾಗಿ ಕೊಡುವಂಥದ್ದು ನಮ್ಮದು 6th ಗ್ಯಾರಂಟಿ, 6ನೇ ಗ್ಯಾರಂಟಿ. ಹಳ್ಳಿಲಿರ್ಬೋದು, ನಗರದಲ್ಲಿರ್ಬೋದು, ಅವನಿಗೆ ಈ ಖಾತೆ ಕೊಟ್ಬಿಟ್ಟು ಅವನ ಆಸ್ತಿಗಳನ್ನ ಕಂಪ್ಲೀಟ್ ಸ್ಕ್ಯಾನ್ ಮಾಡಿ ನೀವೇ ನಿಮ್ಮ ಖಾತೆನ ನಿಮ್ಮ ಕೋಡಲ್ಲಿ ನೀವು ನೋಡ್ಕೊಳ್ಬೋದು, ನಿಮ್ಮ ಫೋನಲ್ಲೇ ನೀವು ನೋಡ್ಕೊಳ್ಬೋದು. ಯಾರು ಮಿಸ್ಯೂಸ್ ಮಾಡಿದಾನ, ಯಾರದಕ್ಕೆ ವಾರಸ್ದಾರು ಏನು ಅಂತೇಳಿ ಟ್ರಾನ್ಸ್ಪರೆಂಟ್ ಮೋಡಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೀವಿ. ಸೊ ಇವತ್ತು ಏನು ನಾವು ತೆಗೆದುಕೊಂಡು ಮಾಡಿದಂಥ ತೀರ್ಮಾನ, ಮೋದಿಯವ್ರ ಸರ್ಕಾರ ನಮ್ಮ ಅಧಿಕಾರಿಗಳನ್ನ ಕರೆಸಿ ಯು ಹ್ಯಾವ್ ಡನ್ ಎ ರೆವಲ್ಯೂಷನ್ ವರ್ಕ್ ಅಂತೇಳಿ ಅವ್ರಿಗೆ ಅವಾರ್ಡ್ ಕೊಟ್ಟು ಕಳಿಸಿದ್ದಾರೆ. ಇದು ಯಾವಾಗ? 4 ತಿಂಗಳ ಹಿಂದೆ, 4 months. ನಾವು ಇದನ್ನು ಪಬ್ಲಿಸಿಟಿ ಈಗ ಮಾಡೋಕ್ಕೆ ಹೋಗ್ತಾ ಇಲ್ಲ, ನಾವು ಮಾಡ್ಬೇಕಲ್ಲ, ಮಾಡ್ತೀವಿ. 4 months ಹಿಂದೆ ಯು ಹ್ಯಾವ್ ಡನ್ ಎ ಬೆಸ್ಟ್ ಡ್ರೈವ್, ಎ ಮಾಡೆಲ್ ಟು ದಿ ಕಂಟ್ರಿ ಅಂತೇಳಿ ತೀರ್ಮಾನ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಈ ರೀತಿ ನಾವು ತೀರ್ಮಾನ ಮಾಡಿದ್ವಿ. ಇದು ಬೆಂಗಳೂರು ನಗರದ ಕಾರ್ಪೊರೇಷನ್ನಲ್ಲಿ, ಈ GBAನಲ್ಲಿ ಆಗ್ತಾ ಇರೋಂಥ ಒಂದು ತೀರ್ಮಾನ.